Hi, I'm Kaviraj from scoringtarget.com. In today's session, we are going to solve SSLC Social Science Practice Question Paper 3 for your exam preparation. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು SSLC ವಿದ್ಯಾರ್ಥಿಗಳಿಗಾಗಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡ್ತಿದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾವು 3 ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ವಿ ವಿತ್ ಕೀ ಆನ್ಸರ್. ಇವತ್ತಿನ ಒಂದು ವಿಡಿಯೋಲಿ ನಾವು 3 ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಇದ್ವಿ. ಒಂದು ಕನ್ನಡ ಮೀಡಿಯಂನ ಒಂದು ಪ್ರಶ್ನೆ ಪತ್ರಿಕೆ, ಆಮೇಲೆ ಇಂಗ್ಲೀಷ್ ಮೀಡಿಯಂನ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಒಂದು ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್. ಸೊ ಈ 3 ಕ್ವೆಶ್ಚನ್ ಪೇಪರನ್ನು ಒಂದು ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿವರೆಗೆ ನಾನು ಮಾಡಿದಂಥ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಅವಷ್ಟು ಡೌನ್ಲೋಡ್ ಮಾಡ್ಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆದರೆ ಸಾಕು, ಹೆಚ್ಚು ಕಡಿಮೆ ನೀವು ಅಂದ್ಕೊಂಡಷ್ಟು ಸ್ಕೋರನ್ನು ಮಾಡ್ಬೋದು. ಓಕೆ, ಸೊ ನಾನು ಮೊದಲು ಹೈಲೈಟ್ಸ್ ತೋರಿಸ್ತಾ ಹೋಗ್ತೀನಿ. ಇದು ಸಮಾಜ ವಿಜ್ಞಾನದ ಒಂದು ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ. ಇದು ಒಂದು ಮಾಡೆಲ್, ಹೌದಾ? ಇದು 3 ಗಂಟೆ ಸಮಯ ಇರ್ತಕ್ಕಂಥದ್ದು. ಗರಿಷ್ಠ ಅಂಕಗಳು 80 ಅಂಕದಿದೆ. ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಇಷ್ಟೆಲ್ಲ ಓದ್ತಾ ಕೊಡೋದಿಲ್ಲ, ನೀವು ನೋಡ್ತಾ ಹೋಗ್ಬೋದು. ನಾನು ಒಂದು ಪ್ರಶ್ನೆ ಪತ್ರಿಕೆನ ಇಲ್ಲಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಸೇಮ್ ಪ್ರಶ್ನೆ ಪತ್ರಿಕೆನ ನಿಮಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫಸ್ಟ್ ಕ್ವೆಶ್ಚನ್ ಯಾವುದಿದೆ? ಬಾಲಕಾರ್ಮಿಕ ಮಕ್ಕಳನ್ನು ಶಾಲೆಗೆ ಕರೆತರಲು ಹಮ್ಮಿಕೊಂಡಿರುವ ಕಾರ್ಯಕ್ರಮ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ದ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಟು ಬ್ರಿಂಗ್ ಚೈಲ್ಡ್ ಲೇಬರರ್ಸ್ ಟು ಸ್ಕೂಲ್ ಈಸ್ ಅಂತ. ಅಂದರೆ ಸೇಮ್ ಕನ್ನಡದಲ್ಲಿದ್ದಂಥ ಪ್ರಶ್ನೆ ಪತ್ರಿಕೆಯೇ ಇಂಗ್ಲೀಷ್ನಲ್ಲಿ ಕೊಟ್ಟಿರೋಂಥದ್ದು. ಸೊ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿದ್ದರೆ ಕೇವಲ ಇಂಗ್ಲೀಷ್ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ. ಇದ್ರ ಜೊತೆಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಕ್ವೆಶ್ಚನ್ ಪೇಪರ್ ಕೊಟ್ಟಿದ್ದೀನಿ. ಇದು ಏನಿದೆ ವಿತ್ ಕೀ ಆನ್ಸರ್ ಇದೆ. ಸೊ ಇದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಈ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಒಂದು ಸಬ್ಜೆಕ್ಟ್ ಕೋಡ್ 85K, 3 ಗಂಟೆ 15 ನಿಮಿಷ ಇರತಕ್ಕಂಥ ಒಂದು ಸಮಯ. ಸೊ ಮೊದಲು 8 ಪ್ರಶ್ನೆಗಳಿರ್ತವೆ, ತಮಗೆ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಸೊ ನಾನು ನೇರವಾಗಿ ಉತ್ತರಗಳನ್ನು ಕೊಟ್ಟಿದ್ದೀನಿ. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಆನ್ಸರ್ ಮೌಂಟ್ ಬ್ಯಾಟನ್. ಮೈಸೂರು ಲ್ಯಾನ್ಸರ್ಗಳ ಮುಖ್ಯಸ್ಥರು ಯಾರು? ಬಿ ಚಾಮರಾಜ ಅರಸು. ಇನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನ ಉದ್ದೇಶ ಏನು? ಅನಕ್ಷರಸ್ಥರನ್ನು ಸಾಕ್ಷರಸ್ಥರನ್ನಾಗಿ ಮಾಡಲು ಜಾರಿಗೆ ತಂದಿದೆ. ಸೊ 4ನೇದು, ಕೇಂದ್ರ ಸರ್ಕಾರ ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ 1976. ದೇಶದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಗಣಿ ಹಟ್ಟಿ. 6ನೇದು, ಜಗತ್ತಿನ ಅತಿ ಎತ್ತರದ ರಸ್ತೆ ಮಾರ್ಗ ಕುಲು ಮನಾಲಿ ಲೇ. 7ನೇದು, ನೀತಿ ಆಯೋಗದ ದಿನವಹಿ ಆಡಳಿತವನ್ನು ನೆರವೇರಿಸುವವರು ನೀತಿ ಆಯೋಗದ ಉಪಾಧ್ಯಕ್ಷರು. 8ನೇದು, ಉದ್ಯಮಿ ಎಂಬ ಪದವು ಫ್ರೆಂಚ್ ಭಾಷೆಯ ಈ ಪದದಿಂದ ಬಂದಿದೆ, ಎಂಟ್ರಪ್ರೆಂಡೆ. ಸೊ ಈಗ ಮೇನ್ ಕ್ವೆಶ್ಚನ್ ನಂಬರ್ 2 ಏನಿದೆ, 1 ಅಂಕದ 8 ಪ್ರಶ್ನೆಗಳಿವೆ, ಬಟ್ ಇಲ್ಲಿ ಯಾವುದೇ ಆಪ್ಷನ್ ಇರೋದಿಲ್ಲ. ಸಂವಿಧಾನದ 42ನೇ ತಿದ್ದುಪಡಿ ಅತ್ಯಂತ ಮಹತ್ವದ್ದಾಗಿದೆ ಏಕೆ? ಸೊ ಉತ್ತರ, ಸಂವಿಧಾನಕ್ಕೆ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಅಂಶಗಳನ್ನು ಸೇರಿಸಿತ್ತು. 10ನೆಯ ಪ್ರಶ್ನೆ, ಹಿಟ್ಲರನು ಗೋಬೆಲ್ಸ್ ಎಂಬ ಮಂತ್ರಿಯನ್ನು ಏಕೆ ನೇಮಕ ಮಾಡಿದ್ದನು? ಉತ್ತರ, ಜನಾಂಗೀಯ ದ್ವೇಷ ಪ್ರಸಾರ ಮಾಡಲು. 11, ಚೀನಾ ಈಗಲೂ ಭಾರತದ ಈ ರಾಜ್ಯವನ್ನು ತನ್ನದೆಂದು ಪ್ರತಿಪಾದಿಸುತ್ತದೆ. ಉತ್ತರ, ಅರುಣಾಚಲ ಪ್ರದೇಶ್. 12, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಉತ್ತರ, ಗರ್ಭದಲ್ಲಿರುವ ಹೆಣ್ಣು ಭ್ರೂಣವನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದು. 13, ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಹೇಳುವ ಸಂವಿಧಾನದ ವಿಧಿ ತಿಳಿಸಿರಿ. 24ನೇ ವಿಧಿ. 14, ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚಾಗಿ ಚಂಡಮಾರುತಗಳು ಉಂಟಾಗಲು ಕಾರಣವೇನು? ಉತ್ತರ, ಭೂಮಿ ಮತ್ತು ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಹಾಗೂ ಒತ್ತಡದಲ್ಲಿ ತೀವ್ರ ವ್ಯತ್ಯಾಸ. 15, ವಿದೇಶಿ ಸಾಲ ಎಂದರೇನು? ಆನ್ಸರ್, ವಿದೇಶಿ ಪ್ರಜೆಗಳು ವಿದೇಶಿ ಹಣಕಾಸು ಸಂಸ್ಥೆಗಳು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಪಡೆಯುವ ಸಾಲ. 16, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುತ್ತಾರೆ ಏಕೆ? ದೇಶದ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುವುದರಿಂದ ಕರೆಯುತ್ತಾರೆ. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ 3ರಲ್ಲಿ 2 ಅಂಕದ 8 ಪ್ರಶ್ನೆಗಳಿವೆ. 17ನೇ ಪ್ರಶ್ನೆ, ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಪುನರುಜ್ಜೀವನದ ಕಾಲವೆಂದು ಕರೆಯುವವರು ಏಕೆ?
ಉತ್ತರ: ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ, ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯ, ವೈಚಾರಿಕ ಮನೋಭಾವ ಬೆಳವಣಿಗೆ, ಮೂಢನಂಬಿಕೆ ಪ್ರಶ್ನಿಸುವ ಭಾವನೆ, ವಿರೋಧಾಭಾಸ ಹಾಗೂ ಸ್ವಹಿತಾಸಕ್ತಿ ಅರಿವು, ಪ್ರಜಾಪ್ರಭುತ್ವ ಸ್ವಾತಂತ್ರ್ಯದ ಪರಿಕಲ್ಪನೆ, ಶೈಕ್ಷಣಿಕ ಜಾಗೃತಿ ಉಂಟಾಯಿತು. 18ನೇ ಪ್ರಶ್ನೆ: 1858ರ ಬ್ರಿಟಿಷ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳ್ಯಾವುವು? ಆನ್ಸರ್: ದೇಶೀಯ ರಾಜ್ಯರೊಂದಿಗಿನ ಒಪ್ಪಂದಗಳ ಅಂಗೀಕಾರ, ಪ್ರಾದೇಶಿಕ ವಿಸ್ತರಣೆ ಆಕ್ಷೇಪ ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರ ಭರವಸೆ, ಕಾನೂನಿನ ಮುಂದೆ ಸಮಾನತೆ, ಭಾರತೀಯರ ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಭಾರತೀಯರ ಬೆಂಬಲಕ್ಕೆ ಒತ್ತು, ಧಾರ್ಮಿಕ ಸಹಿಷ್ಣುತಾ ನೀತಿ. 19ನೇ ಪ್ರಶ್ನೆ: ಪ್ರಾದೇಶಿಕವಾದವು ದೇಶದ ಐಕ್ಯತೆಗೆ ಮಾರಕ ಹೇಗೆ? ಆನ್ಸರ್: ದೇಶದ ಏಕತೆ ಹಾಗೂ ಹಿತಾಸಕ್ತಿಗೆ ಧಕ್ಕೆ, ಅಂತಾರಾಜ್ಯ ಗಡಿ ಸಮಸ್ಯೆ, ನದಿ ನೀರಿನ ಹಂಚಿಕೆ ವಿವಾದ, ಅತಿಯಾದ ಭಾಷಾಭಿಮಾನ, ಸಂಕುಚಿತ ಮನೋಭಾವ, ಪ್ರಾದೇಶಿಕವಾದ ವೈಭವೀಕರಣ, ದೇಶದ ಅಭಿವೃದ್ಧಿಗೆ ಮಾರಕ. ಸೊ ಈ ಪ್ರಶ್ನೆಗೆ ತಮಗೊಂದು ಚಾಯ್ಸ್ ಕೂಡ ಇದೆ. ಭಯೋತ್ಪಾದನೆಯು ಕಾನೂನು ಬಾಹಿರ ಹಾಗೂ ಸಮಾಜದ್ರೋಹಿ ಕೃತ್ಯ, ಸಮರ್ಥಿಸಿ. ಆನ್ಸರ್: ಅಪಾರ ಜೀವ ಸ್ವತ್ತು ನಾಶ, ಮಾನಸಿಕ ವೇದನೆ, ಭಯದ ವಾತಾವರಣ ಸೃಷ್ಟಿ, ಸಾಮಾಜಿಕ ಸಂಸ್ಕೃತಿಗೆ ಸರ್ಕಾರಕ್ಕೆ ಧಕ್ಕೆ, ಹಿಂಸಾ ಕೃತ್ಯಗಳು, ಕಾನೂನು ಬಾಹಿರ ಸಮಾಜದ್ರೋಹಿ ಕ್ರಮ, ಸರ್ಕಾರಿ ಕಚೇರಿ ಜನಜಂಗುಳಿ ಪ್ರದೇಶ ಧ್ವಂಸ, ವಿಷಕಾರಿ ಬಾಂಬು ಅನಿಲಗಳ ಬಳಕೆ. ಸೊ ನೆಕ್ಸ್ಟ್ ಈಗ ನಾವು ಪ್ರಶ್ನೆ ಸಂಖ್ಯೆ 20ನೇ ಪ್ರಶ್ನೆ ನೋಡಬೇಕು. ಸಾಮಾಜಿಕ ಸ್ತರ ವಿನ್ಯಾಸ ಹೇಗೆ ಉಂಟಾಗಿದೆ? ಆನ್ಸರ್: ಜಾತಿ ಪದ್ಧತಿ, ಉದ್ಯೋಗ, ಆಹಾರ ಪದ್ಧತಿ, ಬಡವ ಬಲ್ಲಿದ, ಬುದ್ಧಿಶಕ್ತಿ, ಬಣ್ಣ, ಶಿಕ್ಷಣ, ಲಿಂಗ, ಆದಾಯ. ಸೊ ಈ ಪ್ರಶ್ನೆಗೆ ಕೂಡ ನಿಮಗೊಂದು ಆಪ್ಷನ್ ಇದೆ. ಪರಿಸರ ರಕ್ಷಣೆಗಾಗಿ ನಡೆದ ಸಾಮೂಹಿಕ ಪ್ರತಿಭಟನೆಗಳನ್ನು ಪಟ್ಟಿ ಮಾಡಿ. ಚಿಪ್ಕೋ ಚಳವಳಿ, ಅಪ್ಪಿಕೋ ಚಳವಳಿ, ನರ್ಮದಾ ಆಂದೋಲನ, ಮೌನ ಕಣಿವೆ ಆಂದೋಲನ, ಕರ್ನಾಟಕ ಕರಾವಳಿ ತೀರದ ವಿವಿಧ ಸ್ಥಾವರಗಳ ವಿರೋಧಿ ಚಳವಳಿ, ಕೈಗಾ ವಿರೋಧಿ ಚಳವಳಿ. ಸೊ ಇದಾದ ನಂತರ 21ನೇ ಪ್ರಶ್ನೆ: ಭಾರತ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರುವ ದೂರ, ಸಾಗರಗಳಿಂದ ಇರುವ ದೂರ, ಮಾರುತಗಳ ದಿಕ್ಕು, ಪರ್ವತ ಸರಣಿಗಳು ಹಬ್ಬಿರುವ ರೀತಿ, ಸಾಗರ ಪ್ರವಾಹಗಳು. ಇನ್ನು 22ನೇ ಪ್ರಶ್ನೆ: ಮಳೆ ಕೊಯ್ಲಿನ ನೀರನ್ನು ಸಂಗ್ರಹಿಸುವ ವಿಧಾನಗಳಾವುವು? ಉತ್ತರ: ಮನೆಯ ಮೇಲ್ಛಾವಣಿ ಮೇಲಿನ ನೀರಿನ ಸಂಗ್ರಹಣೆ, ಕೃಷಿ ಹೊಂಡ ತೋಡಿ ನೀರಿನ ಸಂಗ್ರಹಣೆ, ಮಳೆ ನೀರು ಭೂಮಿಯಲ್ಲಿ ಇಂಗುವಂತೆ ಮಾಡೋದು, ಹರಿಯುವ ನೀರಿಗೆ ಅಡ್ಡಗಟ್ಟೆ ನಿರ್ಮಿಸಿ ಹೊಂಡ ಕೆರೆಗಳ ರೂಪದಲ್ಲಿ ಸಂಗ್ರಹ. 23ನೇ ಪ್ರಶ್ನೆ: ಗ್ರಾಮೀಣ ಉದ್ಯೋಗ ನಿರ್ಮಾಣ ಹಾಗೂ ಬಡತನ ನಿರ್ಮೂಲನಾ ಯೋಜನೆಗಳನ್ನು ತಿಳಿಸಿರಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ. 24ನೇ ಪ್ರಶ್ನೆ: ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳೇನು? ಉತ್ತರ: ಬೆಲೆಗಳಲ್ಲಿ ಮೋಸ, ತೂಕ ಮತ್ತು ಅಳತೆಗಳಲ್ಲಿ ಮೋಸ, ಕಲಬೆರಕೆ ವಸ್ತುಗಳ ಮಾರಾಟ, ಕೃತಕ ಅಭಾವ ಸೃಷ್ಟಿ, ಲಾಭಗಳಿಗಾಗಿ ಗ್ರಾಹಕರ ಶೋಷಣೆ. ಸೊ ಇಷ್ಟು ಹತ್ರವನ್ನು ನೋಡ್ಕೊಂಡಿವಿ. 24. ಓಕೆ. ಸೊ ನೆಕ್ಸ್ಟ್ 25ನೇ ಪ್ರಶ್ನೆ ಹೋಗೋಣ. 25ನೇ ಪ್ರಶ್ನೆ ಇದೇನಿದೆ 3 ಅಂಕದ ಪ್ರಶ್ನೆ ಇವೆ. ಒಟ್ಟಾರೆ 3 ಅಂಕದ್ದು 9 ಪ್ರಶ್ನೆಗಳಿರುತ್ತೆ. ಟೋಟಲ್ ಅಂಕಗಳು 27. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಯುರೋಪಿಯನ್ನರನ್ನು ಪ್ರೇರೇಪಿಸಿದ ಅಂಶಗಳಾವುವು ಅಂತ ಪ್ರಶ್ನೆ ಇದೆ. ಟರ್ಕರಿಂದ ಕಾನ್ಸ್ಟಾಂಟಿನೋಪಲ್ ವಶ, ಭೂಮಾರ್ಗದ ಮುಚ್ಚುವಿಕೆ, ಯುರೋಪಿಯನ್ ರಾಜರಿಂದ ನಾವಿಕರಿಗೆ ಪ್ರೋತ್ಸಾಹ, ಇಟಲಿಯ ಏಕಸ್ವಾಮ್ಯ ಮುರಿಯುವ ಪ್ರಯತ್ನ, ದಿಕ್ಸೂಚಿ ಅಸ್ಟ್ರೋಲೋಬ್ ಸಿಡಿಮದ್ದು ಆವಿಷ್ಕಾರ, ಟರ್ಕರ ಅಧಿಕ ತೆರಿಗೆ ಭಾರ, ಸಮುದ್ರಯಾನಕ್ಕೆ ಯುರೋಪಿಯನ್ ದೇಶಗಳ ಉತ್ತೇಜನ. ಇಲ್ಲಿ ನಿಮಗೆ ಆಪ್ಷನ್ ಆಗಿ ಈ ಪ್ರಶ್ನೆಗೆ ಇನ್ನೊಂದು ಕೂಡ ನಿಮಗೆ ಉತ್ತರವಾಗಿದೆ. ಮೊದಲನೇ ಆಂಗ್ಲೋ ಮರಾಠಿ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳೇನು?
ಸೊ ಮೊದಲು ಕಾರಣ ನೋಡ್ಕೊಳ್ಳೋಣ. ಮರಾಠರಿಂದ ಶಾ ಆಲಂನನ್ನು ದೆಹಲಿ ಸಿಂಹಾಸನದಲ್ಲಿ ಮರುಸ್ಥಾಪನೆ. ಶಾ ಆಲಂ ಕೋರ್ ಮತ್ತು ಅಲಹಾಬಾದ್ ಮರಾಠರಿಗೆ ನೀಡಿದನು. ಮರಾಠ ಮತ್ತು ಬ್ರಿಟಿಷರ ನಡುವಿನ ವೈರತ್ವ, ಪೇಶ್ವಾ ಸ್ಥಾನಕ್ಕೆ ಏರ್ಪಟ್ಟ ಕಲಹ. ಇವು ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು. ಇನ್ನು ಪರಿಣಾಮಗಳೇನು? ಅಹಮದಾಬಾದ್ ಬ್ರಿಟಿಷರ ವಶ ಆಯಿತು. ಆಮೇಲೆ ಸಾಲ್ಬೈ ಒಪ್ಪಂದದಿಂದ ಯುದ್ಧ ಮುಕ್ತಾಯವಾಯಿತು. ಎರಡನೇ ಮಾಧವರಾವ್ ಪೇಶ್ವೆಯಾಗಿ ನೇಮಕ, ಮರಾಠರಿಗೆ ಹಿನ್ನಡೆ. ಇಲ್ಲಿ ಇನ್ನೊಂದು ಪ್ರಶ್ನೆ ನೋಡೋಣ. 26ನೇದು, ಚಿಕ್ಕದೇವರಾಜ ಒಡೆಯರು ಸಮರ್ಥ ಯೋಧರು ಹಾಗೂ ಆಡಳಿತಗಾರರು ಆಗಿದ್ದರು ಎಂದು ಹೀಗೆ ಹೇಳುವಿರಿ? ಶಿವಾಜಿಯ ಸೇನೆ ಹಿಮ್ಮೆಟ್ಟಿಸಿದರು. ಮಾಗಡಿ, ಮಧುಗಿರಿ, ಕೊರಟಗೆರೆ ಪ್ರಾಂತ್ಯಗಳ ವಶ. ಕರ್ನಾಟಕ ಚಕ್ರವರ್ತಿ, ನವಕೋಟಿ ನಾರಾಯಣ ಬಿರುದು. ಆಡಳಿತ ನೆರವಿಗೆ ಅಠಾರ ಕಚೇರಿ ಸ್ಥಾಪನೆ. ಚಿಕ್ಕ ದೇವರಾಜ ದೊಡ್ಡ ದೇವರಾಜ ನಾಲೆ ನಿರ್ಮಾಣ. ಕವಿ ಮತ್ತು ಪಂಡಿತರಿಗೆ ಆಶ್ರಯ. ಅಂಚೆ ವ್ಯವಸ್ಥೆ ಜಾರಿ. ನೀರಾವರಿ ಸೌಲಭ್ಯ. ಸೊ ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮಗೆ ಇಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆ ನಾನು ಏನು ತೋರಿಸಿದ್ದೀನಿ ಇದ್ರದ್ದು ಸ್ವಲ್ಪ ನಿಮ್ಗೆ ಹೈಲೈಟ್ಸ್ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನಿದೆ ನೋಡಿ, ಮೊದಲು 8 ಪ್ರಶ್ನೆಗಳು ತಮಗೆ ಬಹು ಆಯ್ಕೆ ಪ್ರಶ್ನೆಗಳಿವೆ. ಬಾಲಕಾರ್ಮಿಕ ಮಕ್ಕಳನ್ನು ಶಾಲೆಗೆ ಕರೆತರಲು ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಎ ಬಾಲಶ್ರಮ ನಿರ್ಮೂಲನೆ, ಬಿ ವರದಕ್ಷಿಣೆ, ಸಿ ಲಿಂಗ ತಾರತಮ್ಯ, ಡಿ ಕೂಲಿಂದ ಶಾಲೆಗೆ. ಸೊ ಈ ಥರದ 8 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ. ಇದಾದ ನಂತರ ನಿಮಗೆ ಬರ್ತಕ್ಕಂಥ ಈ 8 ಪ್ರಶ್ನೆ ಇವೆ ಒಂದೊಂದು ಅಂಕದ್ದು. ಅಂದರೆ ಗೋಬೆಲ್ಸ್ ಎಂದರೆ ಯಾರು? ಕೈಗಾ ವಿರೋಧ ಚಳವಳಿ ನಡೆಸಲು ಕಾರಣವೇನು? ಸರ್ದಾರ್ ವಲ್ಲಭಾಯಿ ಪಟೇಲರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗಿದೆ ಏಕೆ? ಡಿಸೆಂಬರ್ 10 ಮಾನವ ಹಕ್ಕುಗಳ ರಕ್ಷಣೆಯ ಇತಿಹಾಸದಲ್ಲಿ ಪ್ರಮುಖ ಐತಿಹಾಸಿಕ ಮೈಲುಗಲ್ಲಾಗಿದೆ ಏಕೆ? ಮೆಕ್ಕಲು ಮಣ್ಣು ಹೇಗೆ ಉತ್ಪತ್ತಿಯಾಗುತ್ತದೆ? ಮಾವಿನ ಕೊಯ್ಲು ಎಂದರೇನು? ಆಯವ್ಯಯ ಎಂದರೇನು? ಪ್ರಸ್ತುತ ದಿನಗಳಲ್ಲಿ ಗ್ರಾಹಕರ ರಕ್ಷಣೆ ಏಕೆ ಅಗತ್ಯವಾಗಿದೆ? ಇದಾದ ನಂತರ ನಮಗೆ 2 ಅಂಕದ ಪ್ರಶ್ನೆಗಳಿವೆ. 8 ಪ್ರಶ್ನೆಗಳಿವೆ ಒಟ್ಟಾರೆ. ಇದು ನೋಡಿ, ಪ್ಲಾಸಿ ಕದನದ ಪರಿಣಾಮಗಳನ್ನು ತಿಳಿಸಿ. ರಸ್ತೆ ಸಾರಿಗೆಯು ಅನೇಕ ತೊಡಕುಗಳನ್ನು ಎದುರಿಸುತ್ತಿದೆ, ಪುಷ್ಟೀಕರಿಸಿ. ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗಿನ ಭಾರತ ಬಾಂಧವ್ಯ ಹದಗೆಟ್ಟಿದೆ ಏಕೆ? ಆಪ್ಷನ್ ಆಗಿ ಇನ್ನೊಂದು ಪ್ರಶ್ನೆ ಇದೆ. ಭಾರತವು ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ನಿರಂತರವಾಗಿ ಪ್ರತಿಪಾದಿಸುತ್ತಾ ಬಂದಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ. 20ನೇ ಪ್ರಶ್ನೆಯಾಗಿ, ಅಸ್ಪೃಶ್ಯತಾ ಆಚರಣೆಯಂತಹ ಸಾಮಾಜಿಕ ಪಿಡುಗನ್ನು ನಿವಾರಿಸಲು ನಿಮ್ಮ ಸಲಹೆಗಳೇನು? ಅಥವಾ ಆಪ್ಷನ್ ಆಗಿ, ದೊಂಬಿಯು ಜನಮಂದೆಗಿಂತ ಭಿನ್ನವಾಗಿದೆ ಹೇಗೆ? 21ನೇ ಪ್ರಶ್ನೆ, ವಿಶ್ವ ಗ್ರಾಹಕ ಆಂದೋಲನದ ಚರಿತ್ರೆಯಲ್ಲಿ ಮಾರ್ಚ್ 15, 1962 ಒಂದು ಮಹತ್ವವಾದ ದಿನವಾಗಿದೆ ಏಕೆ? 22, ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು? 23, ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳೇನು? 24, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸವೇನು? ಇಲ್ಲೊಂದು ಯಾಕೆ ನಿಮಗೆ ಪ್ರಶ್ನೆಗಳನ್ನ ತೋರಿಸ್ತಾ ಹೋಗ್ತೀನಿ ಅಂದರೆ, ನಿಮಗೆ ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನ ಬರ್ಬೋದು ಮತ್ತು ಯಾವುದು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾದರೆ ನಿಮಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಅಟೆಂಡ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆನಂತರ ಇಲ್ಲಿ 9 ಪ್ರಶ್ನೆಗಳೇನಿವೆ, 3 ಅಂಕದ್ದಿವೆ. ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತ್ತು ಹೇಗೆ? ವಿವರಿಸಿ. ಅಥವಾ ನಿಮಗೆ ಆಪ್ಷನ್ ಆಗಿ, ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಬ್ರಿಟಿಷರು ಭಾರತದಲ್ಲಿ ರೂಪಿಸಿದ ನ್ಯಾಯಾಂಗ ಮತ್ತು ಪೊಲೀಸ್ ವ್ಯವಸ್ಥೆಗಳಲ್ಲಿ ಸುಧಾರಣೆಗಳನ್ನು ವಿವರಿಸಿ ಅಂತಿದೆ. 26ನೇದು, ಅರಣ್ಯ ಸಂರಕ್ಷಣಾ ಕ್ರಮಗಳಾವು. 27, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರವನ್ನು ವಿವರಿಸಿ. 28, ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ಭಿನ್ನತೆಗಳೇನು? ಆಪ್ಷನ್ ಆಗಿ ಇಲ್ಲಿ 30 ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಅಥವಾ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ತಿಳಿಸಿ. ಇನ್ನು 30ನೇ ಪ್ರಶ್ನೆ, ಕೈಗಾರಿಕೆಗಳು ಅತ್ಯಂತ ಅನುಕೂಲಕರವಾದ ಸ್ಥಾನದಲ್ಲಿ ಸ್ಥಾಪನೆಗೊಂಡಿರುತ್ತವೆ ಏಕೆ? ಅಥವಾ ಭೂಕಂಪದಿಂದಾಗುವ ಪರಿಣಾಮಗಳೇನು? 31, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರಿಗೆ ಸೋಲಾಗಲು ಕಾರಣಗಳೇನು? 32, ಬ್ಯಾಂಕಿನಲ್ಲಿ ಖಾತೆ ತೆರೆಯುವುದರಿಂದಾಗುವ ಪ್ರಯೋಜನಗಳೇನು? ಅಥವಾ ಉದ್ಯಮಗಾರಿಕೆಯ ಲಕ್ಷಣಗಳನ್ನು ತಿಳಿಸಿ. ಇನ್ನು 33ನೇ ಪ್ರಶ್ನೆಯಲ್ಲಿ ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳೇನು ಅಂತ ಪ್ರಶ್ನೆ ಇದೆ. ಇದಾದ ನಂತರ ತಮಗೆ ಬರೋದು 4 ಅಂಕದ ಪ್ರಶ್ನೆಗಳು. 4 ಅಂಕದ 4 ಕ್ವೆಶನ್ಸ್ ಇವೆ. 8ರಿಂದ 10 ವಾಕ್ಯಗಳಲ್ಲಿ ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಇದರಲ್ಲಿ ಕೇಳಿದಂಥ ಪ್ರಶ್ನೆಗಳು ಯಾವುದು? 34, ಕಿತ್ತೂರಿನ ಚೆನ್ನಮ್ಮರೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶಪ್ರಾಯವೆನಿಸಿದೆ, ವಿಶ್ಲೇಷಿಸಿ.
ಅಥವಾ ದಯಾನಂದ ಸರಸ್ವತಿಯವರ ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆಯನ್ನು ವಿಶ್ಲೇಷಿಸಿ. 35ನೇ ಪ್ರಶ್ನೆ, ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು? 36, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯವನ್ನು ವಿವರಿಸಿ. 37, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ವಿವರಿಸಿ. ಇದಾದ ನಂತರ ನಿಮಗೆ ಒಂದು 5 ಅಂಕದ ಒಂದು ಪ್ರಶ್ನೆ ಇದೆ. ಇದು ಭಾರತ ನಕ್ಷೆಯನ್ನು ಗುರುತಿಸೋದು. ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ. ಎ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಬಿ, ಭಾರತದ ಉದ್ದವಾದ ಅಣೆಕಟ್ಟು. ಸಿ, ಬಾಂಬೆ ಹೈ. ಡಿ, ಚೆನ್ನೈ. ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಗೆ ಕೊಟ್ಟಂಥ ಒಂದು ಕೀ ಆನ್ಸರ್ ನೋಡ್ತಾ ಇದ್ವಿ. ಇಲ್ಲಿ ನಮಗೆ ಯಾವುದು ಕೇಳಿದ್ರು ಭಾರತ ನಕ್ಷೆ ಅಂದರೆ ನೋಡಿ, ಇಲ್ಲಿ ಮೊದಲು ಕೇಳಿದ್ದು ಹಟ್ಟಿ ಚಿನ್ನದ ಗಣಿ. ಹಟ್ಟಿ ಚಿನ್ನದ ಗಣಿಯನ್ನು ನಾವು ಈ ಭಾಗದಲ್ಲಿ ಕಾಣ್ತೀವಿ. ಅದಾದ ನಂತರ ಬಿ, ಕೊಚ್ಚಿ. ಕೊಚ್ಚಿ ಎಲ್ಲಿದೆ ಅಂದರೆ ಈ ಭಾಗದಲ್ಲಿ ಕಾಣ್ತೀವಿ. ಕೊಚ್ಚಿ ಆದ ನಂತರ ಸಿ, ಭದ್ರಾವತಿ ಇದೆ. ಸೊ ಭದ್ರಾವತಿ ಈ ಭಾಗದಲ್ಲಿ ನಾವು ಕಾಣ್ತಾ ಇದ್ದೀವಿ, ಇದು ಭಾಗ. ಆಮೇಲೆ ಡಿ ಏನಿದೆ, ಕಲ್ಪಕಂ. ಕಲ್ಪಕಮನ ನಾವು ಈ ಭಾಗದಲ್ಲಿ ಕಾಣ್ತೀವಿ. ಸೊ ಈ ಥರದ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ಎಲ್ಲ ಒಂದು ಇಲ್ಲಿವರೆಗೆ ನಾನು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮದ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.